ಕಾದಿರುವುದೇ ನಿಮಗಾಗಿ. ಇವರು ಫಾರೂಕ್ಗೆ ಶಿವಣ್ಣ ಸಹಾಯ ಮಾಡಲ್ಲ, ಆಸೆ ಈಡೇರೋಲ್ಲ ಅಂತ ಆದ್ಮೇಲೆ ಫಾರೂಕ್ ಚಂದ್ರಯಾನ ಯೋಜನೆಯ ಮುಖ್ಯ ವಿಜ್ಞಾನಿ ಮೈಲ್ಸ್ವಾಮಿ ಅಣ್ಣಾದೊರೈ ಅವರನ್ನ ಭೇಟಿ ಮಾಡಲು ಪ್ರಯತ್ನಿಸಿದ. ಆದರೆ ಅದು ಸಾಧ್ಯನೇ ಆಗಲಿಲ್ಲ. ಅಂದಹಾಗೆ ಶಿವಣ್ಣ ಯಾಕೆ ಹಾಗೆ ಹೇಳಿದ್ರು ನೀವೇ ಕೇಳಿ. ಆ್ಯಕ್ಚುಲಾಗಿ ನಾನೇ ಬೇಕಂತ ಅವನಿಗೆ ಮೋಟಿವೇಟ್ ಮಾಡಿದ್ದೆ. ಯಾಕಂದರೆ ಮೋಟಿವೇಶನ್ಗೆ ಏಜೇ ಬರಲ್ಲ. ಇನ್ನೊಂದು ಎಕ್ಸಾಂಪಲ್, ವಿಶ್ವೇಶ್ವರಯ್ಯ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಅದು ಎಷ್ಟು ದೊಡ್ಡ ಸೈಂಟಿಸ್ಟು, ವರ್ಲ್ಡ್ ಒನ್ ಆಫ್ ದ ಬೆಸ್ಟ್ ಸೈಂಟಿಸ್ಟ್ ಅಂತ ಹೇಳ್ಬೋದು. ಅವ್ರು ಒಂದು ಸತಿ US ಹೋಗ್ಬೇಕಾರೆ ಯಾವುದೋ ಒಂದು ವಿಸಿಟ್ಗೆ ವಿತ್ ಯಂಗ್ ಸೈಂಟಿಸ್ಟ್ ಎಲ್ಲರೂ ಹೋಗಿದ್ದಾರೆ. ಅಲ್ಲಿ ಹೋದಾಗ ಎಲ್ಲೋ ಒಂದು ಕಡೆ ಒಂದು ಫ್ಯಾಕ್ಟ್ರಿನ ಹೋಗಿ ವಿಸಿಟ್ ಮಾಡಿದಾಗ ಬಿಯಾಂಡ್ ದಟ್ ಒಂದು 60 ಅಡಿ ಇರ್ಬೋದು, ಒಂದು ಅದಕ್ಕೆ ಬಂದ್ಬಿಟ್ಟು ಹೋಗಿ ಜಾಗ ಬೇರೆ ಫೆಸಿಲಿಟೀಸ್ ಇಲ್ಲ. ಬೇರೆಯವರೆಲ್ಲ ಎಲ್ಲರೂ ಅಷ್ಟು ದೂರ ಹೋಗ್ಬೇಕಾ, ಯಾಕೆ ಹೋಗಬೇಕು, ಬೇರೆ ಫೆಸಿಲಿಟೀಸ್ ಇಲ್ಲ, ಜಸ್ಟ್ ದೇ ಡ್ರಾಪ್ಡ್ ಇಟ್ ಔಟ್. ಬಟ್ ವಿಶ್ವೇಶ್ವರಯ್ಯ ಆ ಏಜ್ಲೂ 78 ಇಯರ್ಸ್ ಆವಾಗ ಅವ್ರು ಹಿ ಕ್ಲೈಂಬ್ ದ ಸ್ಟೇಜ್ ಅಂಡ್ ವೆಂಟ್. 60 ಅಡಿ ಆ ವಯಸ್ಸಲ್ಲಿ ಹತ್ಬಿಟ್ಟು ನೋಡಿ, ಅಲ್ಲಿ ಏಜ್ ಕಾಣಲಿಲ್ಲ ಅವ್ರಿಗೆ. ಹಿ ಮೋಟಿವೇಟೆಡ್ ಬೈ ಹಿಮ್ಸೆಲ್ಫ್. ಅದಕ್ಕೆ ಇವತ್ತು ಯಾಕೆ ನಾವು ವಿಶ್ವೇಶ್ವರಯ್ಯ ಬಗ್ಗೆ ಇಷ್ಟೊಂದು ಮಾತಾಡ್ತೀವಿ ಅಂದರೆ, ಇವತ್ತು ಕರ್ನಾಟಕದಲ್ಲಿ ನೀವು ಎಲ್ಲೇ ಹೋದ್ರು ಅವರು ಮಾಡಿರೋ ಒಂದು ಸಾಧನೆ ಇವತ್ತು ನಮ್ಮ ಕಣ್ಮುಂದೆ ಕಾಣುತ್ತೆ. ಸೊ ದ ಸೇಮ್ ಥಿಂಗ್ ಐ ವಾಂಟ್ ಟು ಸಿ ಇನ್ ಫರೂಕ್. ಸೊ ಐ ಜಸ್ಟ್ ಮೋಟಿವೇಟೆಡ್. ನಾನು ಹೇಳಿದ್ನಲ್ಲ, ಇವಾಗ ನಿಮ್ಮನ್ನು ಟ್ರೈ ಮಾಡಿ ಅಂತ ಹೇಳಿದ್ರೆ ವಾಟ್ ಏನು ಮಾಡಿದ್ರಿ ಎಷ್ಟು ಸರ್? ಅದಕ್ಕೋಸ್ಕರ ತಾನೆ ಅವತ್ತಾಗ್ದೇನೆ ಇನ್ನೊಂದು ದಿನ ಮಾಡೋಣ ಅಂದ್ಬಿಟ್ಟುಗೋಸ್ಕರ ತಾನೆ ನಾವು ಡಿಲೇ ಮಾಡಿದ್ವಿ. ಏನು ಮಾಡಿದ್ರಿ ನೀವು? ಸರ್, ಅಣ್ಣಾದುರೈ ಅವರು ಟ್ರೈ ಮಾಡಿದ್ರಾ ನೀವು ಹೋಗ್ಲಿ? ಸರ್, ನನ್ನಿಂದ ಸಾಧ್ಯ ಆಗಲಿಲ್ಲ ಸರ್. ಅವರಿಂದ ಸಾಧ್ಯ ಆಗಲಿಲ್ಲ. ನಿಮ್ಮಿಂದ ಹೆಲ್ಪ್ ಆಗುತ್ತೆ ನಂಗೆ ಗೊತ್ತಿಗೆ ಫರಕ್. ನಾನು ಸುಮ್ಮನೆ ನಿಮಗೆ ಐ ವಾಂಟ್ ಟು ಸಿ ನಿಮ್ಗೆ ಎಷ್ಟು ಮಟ್ಟಿಗೆ ಕ್ಯೂರಿಯಸ್ ಆಗಿದ್ದೀರಾ, ಎಷ್ಟು ಮಟ್ಟಿಗೆ ಇಂಟ್ರೆಸ್ಟೆಡ್ ಆಗಿದ್ದೀರಾ. ಯಾಕಂದ್ರೆ ಇಷ್ಟೊಂದು ಅದ್ಭುತಗಳು ಮಾಡಿದ್ದೀರಾ. ಇದೇನು ಸಾಮಾನ್ಯ ವಿಷಯ ನಿಮಗೆ? ಯಾಕೆ ಎನಿಬಡಿ ವಿಲ್ ಲವ್ ಟು ಮೀಟ್ ಯು. ಯಾಕಂದ್ರೆ ಇಂಥ ಒಂದು ಅದ್ಭುತನ ಮಾಡಿದವ್ರಿಗೆ ಖಂಡಿತ ಇನ್ನೊಬ್ರು ಅದ್ಭುತವಾದ ವ್ಯಕ್ತಿ ಖಂಡಿತ ನಿಮ್ಮನ್ನ ಆಸರೆ ಕೊಟ್ಟೆ ಕೊಡ್ತಾರೆ. ಐ ವಾಂಟ್ ಟು ಸಿ ನಿಮ್ಗೆ ಎಷ್ಟು ಮಟ್ಟಿಗೆ ಇಂಟ್ರೆಸ್ಟ್. ಖಂಡಿತ ನೋಡಿ ನಂಗೆ ತುಂಬ ಖುಷಿ ಆಗುತ್ತೆ, ಅಷ್ಟು ಇಂಟ್ರೆಸ್ಟ್ ಇದೆ ನಿಮಗೆ. ಸೊ ನಿಮಗೆ ಅಂದರೆ ಒಂದು ಸೈಂಟಿಸ್ಟ್ ಬೇಕು. ಸೊ ಇವಾಗ ಇಸ್ರೋಯಿಂದ ಡಾಕ್ಟರ್ ಅಣ್ಣಾದೊರೈನ ಇಂಟ್ರೊಡ್ಯೂಸ್ ಮಾಡೋಣ. ಸೊ ಲೆಟ್ಸ್ ವೆಲ್ಕಮ್ ಡಾಕ್ಟರ್ ಅಣ್ಣಾದೊರೈ ಫ್ರಮ್ ಇಸ್ರೋ. Welcome to the show, sir. Very happy that you have been in the show. So, tell me something about about your research, what you have done. Yeah, I think if you look at the overall science point of view, I am working in the Indian Space Research Organization. ಅದರಲ್ಲಿ ಚಂದ್ರಯಾನ್ ಇವಾಗ 2008ನಲ್ಲಿ ಚಂದ್ರಯಾನಕ್ಕೆ ಹೋಗಿದೆ. ಒಂದು 2008ನಲ್ಲಿ ಹೋಗಿದ್ದಾರೆ. ಅದು ಅಮೆರಿಕ ಹೋಗಿದ್ದಾರೆ, ರಷ್ಯಾ ಹೋಗಿದ್ದಾರೆ. ಬಟ್ ನಮ್ಮ ಫಸ್ಟ್ ಹೋಗಿದ್ದು ನೆಲ ಒಳ್ಳೆ ನೀರಿದೆ ಅಪ್ಡಿನು ಫಸ್ಟ್ ನಾಮೇ ಹೇಳಿದ್ದು. Farooq sir, he is Farooq from Dharwad. Actually, I just kept him a test saying that you being so intelligent, this is not a wish for me to just fulfill it. You can do by yourself, I said. I just wanted to see how much interested he is. I think adike sir I approached you and just wanted to come into the show and see what guidance you can give it to him and what help you can make him to be in his progress. Fine. I understand. I think he has the initial inspirations and he has a lot of motivation. But one thing, if you look at here, I think he could get focused to one line. For example, if he talks about the radio communication, is one sort of a branch. When you talk about biodiversity and talking about the biotechnology, and this is another field. Okay. So basically, when you want to really come up, let us get focused to one thing, so that he should be the top in that. Okay. Basically, the idea is if you want to come up in especially this particular line, it is not like when you are going in a business. You can have one hotelier, you can be transport, you can be there you can accumulate. But here it is not like that. Here your mind should be focused to one thing, so that you can hit the top. ಅಣ್ಣಾದೊರೈ ಬಂದವರು ಅವ್ರು ಏನು ಹೇಳಿದ್ರು, ಒಳ್ಳೆ ಸಲಹೆ ಕೊಟ್ಟರು. ಯಾಕಂದ್ರೆ ನಾವು ಈ ಇದರಲ್ಲಿ ರಿಸರ್ಚ್ ಫೀಲ್ಡ್ ಯಾವಾಗ ಒಂದ್ ಕಡೆ ಫೋಕಸ್ಡ್ ಆಗಿರ್ಬೇಕು, 2-3 ಕಡೆ ಫೋಕಸ್ ಹೋದಾಗ ಕಷ್ಟ ಅಂತ. ಸೊ ಇವಾಗ ನಿಮ್ಗೆ ಯಾವ ರೀತಿ ಹೆಲ್ಪ್ ಬೇಕು ಅವರಿಂದ ನೀವು ಹೇಳಿದ್ರೆ ಆ ರೀತಿ? ಸರ್, ನಂಗೆ ನಿಜವಾಗ್ಲೂ ಬೇಸಿಕ್ ಇಂದ ನಂಗೆ ಅಂದ್ರೆ ಏರೋನಾಟಿಕಲ್ಲೇ ಇಂಟ್ರೆಸ್ಟ್ ಇರೋದ್ರಿಂದ ಸರ್, ಅಲ್ಲಿ ನಾನು ಯಾವ ತರ ಇದು ಮಾಡ್ಬೋದು ಅಂತ ಸರ್. Aeronautical individual cannot do. It is an organization.
ಹೇಗೆ ಇಸ್ರೋನ್ ಇದೆ, HIL ಇದೆ, ಆ ಥರ ಆರ್ಗನೈಸೇಷನ್ ಇದೆ. ಆರ್ಗನೈಸೇಷನ್ ಮಾಡ್ಬೋದು, ಒಬ್ಬರು ತನಿಯ ಮಾಡಕ್ಕೆ ಆಗಲ್ಲ, ಸೆಪರೇಟ್ ಮಾಡಕ್ಕೆ ಆಗಲ್ಲ. ಏನ್ ತರ ಮಾಡ್ಬೋದು ಸರ್? ಓಕೆ, ಅದು ಮಾಡೋದನ್ನ ಇವರು ಒಂದು ಎರ್ಲಿಯೆಸ್ಟ್ ಥಿಂಗ್ ಈಸ್ ಅವರು ಒಂದು ತುಂಬ BA ಮುಡಿಬೇಕು, BA ಆರ್ MA ಆರ್ಗನೈಸೇಷನ್ ಜಾಯಿನ್ ಮಾಡಿ ಅಲ್ಲಿ ಹಿಡಿದಲ್ಲಿ PhD ಮಾಡ್ಬೋದು. ಅಲ್ಲಿ ಅವರು ಮೇಲೆ ಬರೋಕ್ಕೆ ತುಂಬ ಚಾನ್ಸಸ್ ಇದೆ. ಅಟ್ಲೀಸ್ಟ್ ಅದ್ರ ಫೀಲ್ಡಲ್ಲಿ ಅಂತ ದೊಡ್ಡ ಸೈಂಟಿಸ್ಟ್ ನಿಮ್ಮ ಥರ ಸರ್, ನಾನು ನಿಮ್ಗೆ ಗೈಡೆನ್ಸ್ ಬೇಕು ಸರ್. ನಾನು ನಿಮ್ಮ ಜೊತೆ ಎಲ್ಲ ಸ್ಟೆಪ್ಲು ಹೆಲ್ಪ್ ಮಾಡಕ್ ರೆಡಿ ಇದ್ದಾರೆ. ಖಂಡಿತ ನಿಮ್ಗೆ ಅವ್ರು ದಾರಿದೀಪವಾಗಿರ್ತಾರೆ. ಖಂಡಿತ ಈ ಹಿರಿಯ ವಿಜ್ಞಾನಿಯ ಸಲಹೆ ನಮ್ಮ ಯುವ ವಿಜ್ಞಾನಿಗೆ ತುಂಬಾ ಸಹಕಾರಿಯಾಗಲಿದೆ. ನಾನಿರುವುದೇ ನಿಮಗಾಗಿ ಈ ಕಾರ್ಯಕ್ರಮದ ಮೂಲಕ ಫಾರೂಕ್ ಇನ್ನಷ್ಟು ಸಾಧಿಸಲಿ ಎಂಬುದೇ ನಮ್ಮೆಲ್ಲರ ಶುಭ ಹಾರೈಕೆ. ನಾನಿರುವುದೇ ನಿಮಗಾಗಿ.